ಕಾಂಗ್ರೆಸ್ಗೆ ಹೋಗ್ತಾರಾ ಮಂಡ್ಯ ಸಂಸದೆ ಸುಮಲತಾ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಮಾಜಿ ಸಚಿವ ಜಿಟಿ ದೇವೇಗೌಡ. ಮಂಡ್ಯ ಸಂಸದೆ ಸುಮಲತಾ ಕೈ ಹಿಡಿತಾರಾ? ಈಗ ಅದೇ ಚರ್ಚೆ ಆಗ್ತಿರೋದು. ಯಾಕಂತ ಹೇಳಿದ್ರೆ ಅಲ್ಲಿ ಡೆಲ್ಲಿಯಲ್ಲಿ ಕೂತಿದ್ದಾರೆ ಸುಮಲತಾ. ಮೋದಿ, ನಡ್ಡಾ, ಸಂತೋಷ್ ಅವರನ್ನ ಭೇಟಿ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಜಿಟಿ ದೇವೇಗೌಡ. ಅಂದ್ರೆ ಕೊನೆ ಹಂತದ ಪ್ರಯತ್ನಗಳು ನಡೀತಾ ಇದೆ. ಮಂಡ್ಯ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿಗೆ ಸುಮಲತಾ ನಿಂತರೆ ಸ್ವಾಗತ ಇದೆ ನಮ್ದು. ಆದ್ರೆ ಅವರು ಕಾಂಗ್ರೆಸ್ಗೆ ಹೋಗ್ಬೋದು ಅಂತ ಜಿಟಿ ದೇವೇಗೌಡ ಭವಿಷ್ಯ ನೋಡಿದ್ದಾರೆ. ನಾರಾಯಣಗೌಡ ಇದೀಗ ಸಿದ್ದರಾಮಯ್ಯ ಮನೆಯಲ್ಲಿ ಕೂತಿದ್ದಾರೆ. ಅಂದರೆ ಕೆ ಸಿ ನಾರಾಯಣಗೌಡ ಮಾಜಿ ಸಚಿವ, ಅವರು ಲಾಬಿ ಮಾಡ್ತಿದ್ದಾರೆ ಅವ್ರ ಪರವಾಗಿ. ಹಾಗಾಗಿ ಸುಮಲತಾ ಕೂಡ ಕಾಂಗ್ರೆಸ್ಗೆ ಹೋಗಬಹುದು ಅನ್ನುವಂಥ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭಾ ಎಲೆಕ್ಷನಲ್ಲಿ ನಾವು 6 ಕ್ಷೇತ್ರಗಳನ್ನ ಕೇಳೋಕೆ ಹೇಳಿದ್ದೇವೆ. ಅಂದರೆ ಡಿಮ್ಯಾಂಡ್ 6 ಕ್ಷೇತ್ರಕ್ಕೆ ಹೇಳಿದ್ದೇವೆ. ನೋಡಿ, ಸುಮಲತಾ ಅವರು ಕಾಂಗ್ರೆಸ್ಗೆ ಹೋಗ್ಬೋದು ಅನ್ನುವಂಥ ಚರ್ಚೆ ಕೂಡ ಅದು ಆರಂಭ ಆಗಿದೆ. ಬಟ್ ಈಗ ಅವರು ತಮ್ಮದೇ ಆದಂಥ ಡಿಮ್ಯಾಂಡ್ಗಳನ್ನು ಇಡ್ತಾ ಇದ್ದಾರೆ, ಲಾಬಿ ಮಾಡ್ತಾನೇ ಇದ್ದಾರೆ ದೆಹಲಿ ಮಟ್ಟದಲ್ಲಿ ಬಿ ಜೆ ಪಿಯಲ್ಲಿ. ಬಟ್ ಆಯ್ಕೆಯಾಗಿ ಅವರು ಕಾಂಗ್ರೆಸ್ಗೆ ಹೋಗ್ಬೋದು, ಬಿ ಜೆ ಪಿಯಿಂದ ಟಿಕೆಟ್ ಸಿಗದೇ ಇದ್ರಿ ಅಂತ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಜಿ ಟಿ ದೇವೇಗೌಡರು ಆ ಹೇಳಿಕೆ ಕೊಟ್ಟಿದ್ದಾರೆ. ನಾವು ರಾಜ್ಯಾದ್ಯಂತ 28 ಕ್ಷೇತ್ರಗಳಲ್ಲಿ 28 ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಕ್ಷದ ಜೊತೆಗೂಡಿ 28 ಕ್ಷೇತ್ರಗಳನ್ನು ಕೂಡ ಗೆಲ್ಲಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಎಲ್ಲ 28 ಕ್ಷೇತ್ರಗಳನ್ನು ಗೆಲ್ತೇವೆ ಅಂತಕ್ಕಂಥ ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಪಕ್ಷ, ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು, ಮುಖಂಡರೆಲ್ಲರೂ ಕೂಡ ನಮ್ಮ ನಾಯಕರಾಗಂಥ ಎಚ್ ಡಿ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ 6 ಕ್ಷೇತ್ರಗಳನ್ನು ಕೇಳಬೇಕು ಅಂತೇಳಿ ಹೇಳಿದ್ದಾರೆ. ಹಾಸನ, ತುಮಕೂರು, ಮಂಡ್ಯ, ಮೈಸೂರು, ಉತ್ತರ, ಬೆಂಗಳೂರು ನಾರ್ತು, ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಇಷ್ಟು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಅವಕಾಶ ಇದೆ ಅಂತೇಳಿ ನಾವು ಹೇಳಿದ್ದೇವೆ ನಮ್ಮ ನಾಯಕರುಗಳಿಗೆ. ನಾವು ಸುಮಲತಾ ಅವರು ಅಭ್ಯರ್ಥಿ ಆದರೆ ನಾವು ಸ್ವಾಗತ ಮಾಡ್ತೇವೆ. ಆದರೆ ಸುಮಲತಾ ಅವರು ನಾರಾಯಣಗೌಡರು ಒಟ್ಟಿಗೆ ಫೈಟ್ ಮಾಡ್ತಾ ಇದ್ರಲ್ವಾ? ಈ ನಾರಾಯಣಗೌಡರು ಎಲ್ಲಿದ್ದಾರೆ ನೋಡಿದ್ದೀರಾ? ಹೋಗಿದ್ದಾರೆ. ಇವರು ಅಲ್ಲೇ ಹೋದ್ರು ಆಶ್ಚರ್ಯ ಇಲ್ಲ. ನಾವು ಸುಮಲತಾ ಅವರು ಕೊಟ್ಟರೆ ಸ್ವಾಗತ ಮಾಡ್ತೇವೆ, ಅವರು ಕೊಟ್ಟರೆ ಒಂದಿಲ್ಲ ಪ್ರಶ್ನೆ ಉದ್ಭವ ಆಗಲ್ಲ. ನಮಗೇನೋ ಬೆಂಗಳೂರು ನಾರ್ತ್ ಕೊಡಿ, ಮಂಡ್ಯಕ್ಕೆ ಬದಲ ಬೆಂಗಳೂರು ನಾರ್ತ್ ಕೊಡಿ ಅಷ್ಟೇ. ಈಗ ಇವರೇ ಏನು ಅನುಮಾನ ಬಂದಿದೆ ಅಂದರೆ, ನಾರಾಯಣಗೌಡರು ಅವ್ರ ಜೊತೆಲಿದ್ದಾರೆ. ಈಗ ಅವ್ರು ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದರು, ನಾರಾಯಣಗೌಡರು ಮಂತ್ರಿ ಆಗಿದ್ದರು. ಸುಮಲತಾ ಅವರು ಎಲ್ಲ ನೆನ್ನೆವರೆಗೂ ನೋಡಿದರೆ ಫೈಟ್ ಮಾಡಿದರು. ಈಗ ನಾರಾಯಣಗೌಡರು ಆಗಲೇ ಹೋಗಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮನೇಲಿ ಹೋಗಿ ಕೂತವ್ರೆ. ಅದರ್ಥ ಇವರು ಹೋಗ್ಬೋದು ಅಂತ ನಮಗೆ. ಹೋಗದೆ ಬಿ ಜೆ ಪಿ ತಗೊಂಡ್ರು ನಾವು ಸ್ವಾಗತ ಮಾಡ್ತೀವಿ. ಸುಮಲತಾ ಅವರಿಗೆ ನಾವು ವಿರೋಧ ಇಲ್ಲ, ಅಥವಾ ಅವ್ರು ನಿಲ್ತಾರೆ ಅಂತೇಳಿ ನಾವು ಪೈಪೋಟಿ ಮಾಡಬೇಕು ಅಂತಿಲ್ಲ. ಅವ್ರು ನಿಲ್ತಾರೆ ಅದಕ್ಕೆ ಕುಮಾರಣ್ಣ ನಿಲ್ಲಿಸ್ಬೇಕು ಅಂತಲಿಲ್ಲ. ಇದು ಯಾವುದು ನಮ್ಮಲ್ಲಿಲ್ಲ. ಭಾರತೀಯ ಜನತಾ ಪಕ್ಷದ ಹೊಂದಾಣಿಕೆ ಆದಮೇಲೆ ಅವ್ರು ಯಾವುದು ತಗೊಳ್ತಾರೆ ಅದರಲ್ಲಿ ನಾವಿಲ್ಲ. ನಾವು ತಗೊಳ್ಳೋದ್ರಲ್ಲಿ ಅವ್ರ ಅಭ್ಯರ್ಥಿ ಇರೋದಿಲ್ಲ. ಮತದಾರರು ಎಲ್ಲರೂ ಕೂಡ ಒಟ್ಟಾಗಿ ಗೆಲ್ಲಿಸ್ತಕ್ಕಂಥ ತೀರ್ಮಾನ ಕೈಗೊಂಡಿದ್ದೀವಿ. ಗೌಡ್ರ ಕುಟುಂಬದಲ್ಲಿ ನಿಂತರೆ ಇಬ್ಬರು ನಿಲ್ಲಬೇಕು, ಕುಮಾರಸ್ವಾಮಿ ಅವ್ರು ನಿಂತರೆ ಇಬ್ಬರು ಆಗ್ತಾರೆ, ಅವ್ರು ನಿಲ್ಲೇ ಇಲ್ಲ ಅಂದರೆ ಒಬ್ಬರೇ ಆಗ್ತಾರೆ ಹಾಸನದಲ್ಲಿ.